ರಾಮನವಮಿ ಅಂಗವಾಗಿ ಮಡಿಕೇರಿಯ ಮಲ್ಲಿಕಾರ್ಜುನ ನಗರದ ಶ್ರೀ ಕೋದಂಡರಾಮ ದೇವಾಲಯದಲ್ಲಿ 37ನೇ ವರ್ಷದ ಶ್ರೀರಾಮೋತ್ಸವ ಹಾಗೂ ದ್ವಿತೀಯ ವರ್ಷದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಶುಕ್ರವಾರ ಬೆಳಗ್ಗೆ 8 ಗಂಟೆಯಿಂದ ದೇವಾಲಯದ ಆವರಣದಲ್ಲಿ ಕ್ಷೇತ್ರ ತಂತ್ರಿಯವರಾದ ವೇದಮೂರ್ತಿ ಶ್ರೀಕೃಷ್ಣ ಉಪಾಧ್ಯಾಯ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಹಾಗೂ ವೈದಿಕ ಕಾರ್ಯಗಳು ಜರುಗಿತು. ಗುರು ಗಣಪತಿ ಹೋಮ, ಮಹಾಸಂಕಲ್ಪ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ರಾಮತಾರಕ ಹೋಮ, ತತ್ವಕಲಾ ಹೋಮ, ಶಾಂತಿ ಹೋಮ, ಪೂರ್ಣಾಹುತಿ, ಪಂಚಾಮೃತ ಅಭಿಷೇಕ, ನವಕ ಪ್ರದಾನ, ಕಲಶಾಭಿಷೇಕ, ಕುಂಭಾಭಿಷೇಕ ನಡೆದವು. ಬಳಿಕ ದೇವಾಲಯದ ಆವರಣದಲ್ಲಿ ನಡೆದ ದೇವನರ್ತನವನ್ನು ಭಕ್ತರು ಕಣ್ತುಂಬಿಕೊಂಡರು. ಕೊಡಗು ಜಿಲ್ಲೆಯಲ್ಲಿ ರಾಮನವಮಿ ಆಚರಣೆಯ ಪರಿಕಲ್ಪನೆಯನ್ನು ಮೊದಲು ಹುಟ್ಟುಹಾಕಿದ್ದು ಶ್ರೀ ಕೋದಂಡರಾಮ ದೇವಾಲಯ ಎಂದು ಶ್ರೀ ಕೋದಂಡರಾಮೋತ್ಸವ ಸಮಿತಿ ಅಧ್ಯಕ್ಷ ಕೆಎಂ ಗಣೇಶ್ ಹೇಳಿದರು. ಮುಸ್ಲಿಂ ಕ್ರೈಸ್ತರೆನ್ನದೇ ಎಲ್ಲರೂ ರಾಮೋತ್ಸವಕ್ಕೆ ಅಗತ್ಯ ಸಹಕಾರ ನೀಡಿದ್ದಾರೆ ಎಂದು ಸ್ಮರಿಸಿದರು. 37 ವರ್ಷಗಳಿಂದ ನಾವು ರಾಮ ಉತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಮನವಮಿ ಬಹುಶಃ ಕಳೆದ 2 ವರ್ಷದಿಂದ ಏನು ಪುನರ್ ಪ್ರತಿಷ್ಠಾಪನೆ ಕೋದಂಡರಾಮ ದೇವಾಲಯ ಪುನರ್ ಪ್ರತಿಷ್ಠಾಪನೆ ಆಯಿತು. ಅಲ್ಲಿಂದ ನಾವು 2 ವರ್ಷ ರಾಮ ಉತ್ಸವ ಅಂತ ಹೇಳ್ಕೊಂಡು ರಾಮ ಉತ್ಸವವನ್ನು ಮಾಡ್ಕೊಂಡು ಆಚರಣೆ ಮಾಡ್ಕೊಂಡು ಬಂದಿದ್ವಿ. ಕಳೆದ ವರ್ಷ ಕೂಡ ಜನರಿಂದ ಬಹಳ ನಮಗೆ ಒಂದು ಸಹಕಾರ ಮತ್ತು ಅವರ ಒಂದು ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಅನ್ನ ಸಂತರ್ಪಣೆ ವಿಚಾರದಲ್ಲೂ ಬಹಳ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಅದೇ ರೀತಿ ಅದಕ್ಕಿಂತ ಮಿಗಿಲಾಗಿ ನಮಗೆ ಸಹಕಾರವನ್ನು ಕೊಟ್ಟಿರತಕ್ಕಂಥದ್ದು ಮತ್ತು ಅದಕ್ಕಿಂತ ಮಿಗಿಲಾಗಿ ನಾವು ವಿಜೃಂಭಣೆಯಿಂದ ಈ ವರ್ಷವೂ ಕೂಡ ನಾವು ಮಾಡ್ತಾಯಿದ್ದೀವಿ. ಬಹುಶಃ ಇದು ಕೊಡಗಿನಲ್ಲಿ ಪ್ರಪ್ರಥಮವಾಗಿ ನಾವು ಮಡಿಕೇರಿಯಲ್ಲಿ ಕೋದಂಡರಾಮ ದೇವಾಲಯ ಏನು ಪ್ರತಿಷ್ಠಾಪನೆ ಆದಮೇಲೆ ನಾವು ಬರ್ತಾಯಿದ್ದೀವಿ. ರಾಮ ಮಂದಿರ ಕೋದಂಡರಾಮ ದೇವಾಲಯ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿದರೆ ಅದು ಕೊಡಗಿನಲ್ಲೇ ಫಸ್ಟ್. ಕೊಡಗಿನಲ್ಲೇ ಕೋದಂಡರಾಮ ದೇವಸ್ಥಾನ ಇರೋದು. ಅದು ಪ್ರತಿಷ್ಠಾಪನೆ ದೇವಸ್ಥಾನ ಅಂತ ಹೇಳಿದರೆ ಕೊಡಗಿನಲ್ಲಿ ಇದು ಒಂದೇ ಇರೋದು. ಮತ್ತು ನಾವು ಕೋದಂಡರಾಮನ ಆಚರಣೆಯನ್ನು ರಾಮೋತ್ಸವವಾಗಿ ಆಚರಣೆಗೆ ಮಾಡ್ತಾಯಿದ್ವಿ. ಈ ವರ್ಷ ನಾವು 3 ದಿನದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ಕೊಂಡಿದ್ದೆವು. ಅದರಲ್ಲಿ ಒಂದು ದಿನ ನಾವು ಮೆರವಣಿಗೆ, ಮತ್ತೊಂದು ದಿನ ರಾಮನ ಪಲ್ಲಕ್ಕಿಯೊಂದಿಗೆ ಮೆರವಣಿಗೆ, ಮತ್ತೊಂದು ದಿನ ಇಲ್ಲಿ ಮಹಾಪೂಜೆ ಮತ್ತು ದೈವ ನೃತ್ಯ ಮತ್ತು ಪೂಜಾನಗಳು ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ರಾತ್ರಿ ಪ್ರವಚನ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ವಿ. ಮತ್ತು 3ನೇ ದಿನಕ್ಕೆ ನಾವು ಗಾಂಧಿ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತೇಳಿ ನಾವು ಆಲ್ರೆಡಿ ಎಲ್ಲ ಬುಕ್ ಆಗಿತ್ತು. ಮತ್ತು ಅಚಾನಕ್ ಮಕ್ಕಳ ಈ ಏನು 10ನೇ ತರಗತಿ ಮಕ್ಕಳ ಒಂದು ಪರೀಕ್ಷೆ ಬಂದಿರೋದ್ರಿಂದ ಅದನ್ನು ಕೂಡ ನಾವು ಕ್ಯಾನ್ಸಲ್ ಮಾಡಿ ಬರೋ ವರ್ಷಕ್ಕೆ ಅದನ್ನು ಮಾಡು ಅಂತೇಳಿ ಈ ವರ್ಷ ಕೂಡ 2 ವರ್ಷದ ಒಂದು 2 ದಿನದ ಕಾರ್ಯಕ್ರಮಗಳನ್ನು ನಾವು ಈ ಸಲ ಮಾಡಿದ್ವಿ. ಭಾಳ ವಿಜೃಂಭಣೆಯಿಂದ ಆಯಿತು. ಭಾಳ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಮಗೆ ಭಾಳಷ್ಟು ಜನ ಅಂದರೆ ಅಕ್ಕಿ ಅಂತೂ ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಕ್ಕಿಗಳು ಬರ್ತಾಯಿದೆ. ಈಗಲೂ ಕೂಡ ಹಕ್ಕಿಗಳು ತಂದು ಇಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅನ್ನ ಸಂತರ್ಪಣೆಗೆ ಭಾಳ ಜನ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ಮುಂದಿನ ಬಾರಿ ಕೂಡ ನಾವು ಈಗಾಗಲೇ ನಾವೊಂದು ರೂಪುರೇಷೆಗಳನ್ನು ಇಟ್ಕೊಂಡಿದ್ವಿ. ಮತ್ತು ಮುಂದಿನ ಬಾರಿ ಕೂಡ ಎಲ್ಲ ನಾವು ಮಡಿಕೇರಿ ನಗರ ಮತ್ತು ಮಡಿಕೇರಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೋಗಿ ಈ ರಾಮನಿಗೆ ತೆರಿಗೆಯನ್ನು ವಸೂಲಾತಿ ಮಾಡುವಂಥ ಒಂದು ಕೆಲಸ ನಾವು ಮಾಡ್ತಿದ್ವಿ. ಯಾಕೆಂದರೆ ಅನ್ನ ಸಂತರ್ಪಣೆ ಮಾಡುವಾಗ ಇವತ್ತು ಏನು 2 ವೆಹಿಕಲ್ಗಳನ್ನು ಮಾಡಿ ಯಾರ್ಯಾರಿಗೆ ತರಕಾರಿಗಳನ್ನು ಕೊಡಲಿಕ್ಕೆ ಇಷ್ಟ ಇದೆ ಅಥವಾ ಯಾರ್ಯಾರು ಹಕ್ಕಿಗಳು ದವಸ ಧಾನ್ಯಗಳನ್ನು ಕೊಡಲಿಕ್ಕೆ ಇಷ್ಟ ಇದೆ ಅಂಥದನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಮುಂದಿನ ವರ್ಷ ಮಾಡಬೇಕು ಅಂತ ಹೇಳುವಂಥ ಇದನ್ನು ನಾವು ಈಗ ಜಸ್ಟ್ ಇಲ್ಲೇ ಕೂತು ನಾವು ಮಾತಾಡ್ತೀವಿ. ಯಾಕೆಂದರೆ ಈ ತೆರಿಗೆ ರೂಪದಲ್ಲಿ ಬಂದರೆ ಭಾಳಷ್ಟು ಜನ ಇಲ್ಲ ನಾನು ಶ್ರೀರಾಮಚಂದ್ರನಿಗೆ ಏನಾದರೂ ಒಂದು ಕೊಡಬೇಕು ಅಂತ ಹೇಳುವಂಥದ್ದು. ಇಲ್ಲಿ ಬಂದು ಕೂಡ ಇಲ್ಲ ನಾನು ಏನು ಕೊಡಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಒಂದು ದಿನ ನಾವು ಫುಲ್ ಅನೌನ್ಸ್ ಮಾಡಿ ಮಾರನೇ ದಿನ ನಾವು ಈ ತೆರಿಗೆ ರೂಪದಲ್ಲಿ 1-2 ವಾಹನಗಳನ್ನಿಟ್ಟು ಎಲ್ಲ ಕಲೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ತೀರ್ಮಾನಗಳನ್ನು ನಾವು ಇವತ್ತು ಕೂತು ನಾವು ಇಲ್ಲಿ ಹಾಗೆ ಒಂದು ಮಾತುಕತೆ ಕೂಡ ಆಗಿದೆ. ಮುಂದಿನ ಸಭೆಯಲ್ಲಿ ಅದನ್ನು ಕೂಡ ಮಂಡಿಸಿ ಆ ರೀತಿ ಮಾಡ್ತೀವಿ. ಒಟ್ಟಾರೆಯಾಗಿ ಶ್ರೀರಾಮಚಂದ್ರ ಸರ್ವಜನ ಸುಖಿನೋ ಭವಂತು ಅಂತ ಹೇಳುವಂಥ ರೀತಿಯಲ್ಲಿ ಏನು ಇವತ್ತು ನಾವು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾಯಿದ್ದೀವಿ, ಅದೇ ರೀತಿ ಆ ಶ್ರೀರಾಮನ ಒಂದು ರಾಜ್ಯದಲ್ಲಿ ಏನು
ಮೋಸ ಇರಲಿಲ್ಲ, ವಂಚನೆ ಇರಲಿಲ್ಲ, ದಗ ಇರಲಿಲ್ಲ, ಕಪಟ ಇರಲಿಲ್ಲ, ಸುಳ್ಳು ಇರಲಿಲ್ಲ. ಅದೇ ರೀತಿ ಮಧ್ಯಾಹ್ನ 12:30 ಗಂಟೆಗೆ ಮಹಾಪೂಜೆ, ಮಂತ್ರಾಕ್ಷತೆ ಬಳಿಕ ತೀರ್ಥ ಪ್ರಸಾದ ವಿತರಣೆ, ಅನ್ನಸಂತರ್ಪಣೆ ಜರುಗಿತು. ಅಪಾರ ಸಂಖ್ಯೆಯ ಭಕ್ತರು ಶ್ರೀರಾಮೋತ್ಸವದಲ್ಲಿ ಪಾಲ್ಗೊಂಡು ದೇವರ ಪ್ರಸಾದ ಸ್ವೀಕರಿಸಿದರು. ಶ್ರೀರಾಮನ ಉತ್ಸವಕ್ಕೂ ಯುದ್ಧದ ಬಿಸಿ ತಟ್ಟಿದ್ದು, ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಾಯಿತು. ಚಿತ್ತಾರ ನ್ಯೂಸ್, ಮಡಿಕೇರಿ.